ವಿಜಯಪುರ ಜಿಲ್ಲೆಗೆ ಬರುವ ಪ್ರವಾಸಿಗರ ಬಹುದಿನದ ಬೇಡಿಕೆ ಕೊನೆಗೂ ಈಡೇರಿದೆ. ಆಲಮಟ್ಟಿಯಲ್ಲಿ ಬೋಟಿಂಗ್ ಆರಂಭ ಮಾಡಬೇಕು ಅನ್ನೋ ಆಗ್ರಹಕ್ಕೆ ಸರ್ಕಾರ ಅಸ್ತು ಅಂದಿದೆ. ಪ್ರವಾಸೋದ್ಯಮವನ್ನು ನಂಬಿದ್ದ ನೂರಾರು ಕುಟುಂಬಗಳಿಗೆ ಉದ್ಯೋಗ ಕೊಟ್ಟಂತಾಗಿದೆ. ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣ ಆಲಮಟ್ಟಿಯಲ್ಲಿ ದೋಣಿ ವಿಹಾರ ಆರಂಭವಾಗಿದೆ. ಜಲಸಂಪನ್ಮೂಲ ಇಲಾಖೆ ಕೃಷ್ಣ ಭಾಗ್ಯ ಜಲ ನಿಗಮದ ವತಿಯಿಂದ ಆಲಮಟ್ಟಿ ರಾಕ್ ಉದ್ಯಾನವನದ ಸಿಲ್ವರ್ ಲೇಕ್ನಲ್ಲಿ ಬೋಟಿಂಗ್ ಆರಂಭಿಸಲಾಗಿದೆ. ಇದರ ಜೊತೆಗೆ ಸೈನ್ಸ್ ಪಾರ್ಕ್, ಮ್ಯೂಸಿಕಲ್ ಫೌಂಟೇನ್ ಸೇರಿದಂತೆ ವಿವಿಧ ಮನೋರಂಜನಾ ಉದ್ಯಾನವನ ಅಭಿವೃದ್ಧಿ ಮಾಡಲಾಗಿದೆ. ಪೆಡಲ್ ಬೋಟ್, ಮೋಟಾರ್ ಬೋಟ್, ರಾಫ್ಟಿಂಗ್, ಕಯಾಕಿಂಗ್, ಜಿಪ್ ಲೈನ್ ಕೂಡ ಮಾಡಲಾಗಿದೆ. ಈ ದೋಣಿ ವಿಹಾರ ಇವತ್ತು ಈ ಸಿಲ್ವರ್ ಲೇಕ್ ಗಾರ್ಡನ್ನಲ್ಲಿ ಇವತ್ತು ಪ್ರಾರಂಭ ಆಗಿದೆ. ಇದು ಬಹಳಷ್ಟು ಮಕ್ಕಳಿಗೆ ಮತ್ತು ಪ್ರವಾಸಿಗರಿಗೆ ಒಂದು ಪ್ರೇಕ್ಷಣಿಕ ಸ್ಥಳ ಆಗಿ ಪರಿವರ್ತನೆ ಆಗ್ತದೆ. ಆಫ್ಟರ್ KRS ಮುಗಿದ ಮೇಲೆ ಉತ್ತರ ಕರ್ನಾಟಕದಲ್ಲಿ ಎಲ್ಲಾದರೂ ಇಷ್ಟು ದೊಡ್ಡ ಜಾಗ ಇರತಕ್ಕಂಥ ಕ್ಷೇತ್ರ ಅಂದರೆ ಆಲಮಟ್ಟಿ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಇವತ್ತು ಇದು ದೋಣಿ ವಿಹಾರ ಇದು ಬೋಟ್ಗಳನ್ನು ಪ್ರಾರಂಭ ಮಾಡಿದ್ದೀವಿ. ಇನ್ನು ವಾಟರ್ ಸ್ಪೋರ್ಟ್ಸ್ಗಳನ್ನು ಕೂಡ ಆದಷ್ಟು ಫೆಬ್ರವರಿ ಒಳಗಾಗಿ ಮಾಡತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ಪ್ರತಿ ವರ್ಷ ಸುಮಾರು 8 ಲಕ್ಷ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಆಲಮಟ್ಟಿ ಜಲಾಶಯದ ಕೆಳಭಾಗದಲ್ಲಿ ಉದ್ಯಾನವನ ನಿರ್ಮಿಸಲಾಗಿದೆ. ಜಲಾಶಯದ ಬಲಭಾಗದಲ್ಲಿ ರಾಕ್ ಉದ್ಯಾನವನ ಹಾಗೂ ಎಡಭಾಗದಲ್ಲಿ ಲವಕುಶ ಹಾಗೂ ಕೃಷ್ಣ ಉದ್ಯಾನವನ ಮಾಡಲಾಗಿದೆ. ಕೃತಕ ಕೆರೆ ಸರೋವರ ನಿರ್ಮಾಣ ಮಾಡಿದ್ದು, ಈ ಸರೋವರವು 10 ಅಡಿ ಆಳವಿದ್ದು ಮಧ್ಯದಲ್ಲಿ ಜಪಾನಿ ಮಾದರಿಯ ಗೇಜೆಬೋ ನಿರ್ಮಿಸಲಾಗಿದೆ. ಇದು ಪ್ರವಾಸಿಗರ ಸಂತಸಕ್ಕೆ ಕಾರಣವಾಗಿದೆ. ಜೊತೆಗೆ ಪ್ರವಾಸೋದ್ಯಮವನ್ನೇ ನಂಬಿದ್ದ ನೂರಾರು ಜನರಿಗೂ ಉದ್ಯೋಗ ಸಿಗಲಿದೆ. ರೆಸ್ಪಾನ್ಸ್ ಚಲೋ ಐತಿ. ಯಾಕಂದ್ರೆ ನಾವು ಓಪನಿಂಗ್ ಮಾಡೋಕ್ಕಿಂತ ಮುಂಚೆಕನೇ ಎಲ್ಲರೂ ಕೇಳತ್ತೀವಿ ಸ್ಟಾರ್ಟ್ ಯಾವಾಗ ಆಕೈತೆ ಅಂತಂದು. ಆ್ಯಂಡ್ ನಾವು ಎಕ್ಸೈಟೆಡ್ ಇದ್ವಿ ಸ್ಟಾರ್ಟ್ ಮಾಡಕ್ಕೆ. ಸೊ ಖುಷಿ ಅನ್ಸಾತೈತಿ. ಎಲ್ಲರೂ SR ಪಾಟೀಲ್ ಅಜ್ಜಾರ್, ಶಿವಾನಂದ್ ಪಾಟೀಲ್ ಸರ್ ಎಲ್ಲರೂ ಬಂದು ಉದ್ಘಾಟನೆ ಮಾಡಿದ್ರು. ಖುಷಿ ಅನ್ಸಾತೈತಿ. ಅಫ್ಕೋರ್ಸ್ ಅದು ಟೂರಿಸಮ್ ಹೆಚ್ಚು ಮಾಡಕ್ಕೆ ಪ್ಲಾನ್ ಮಾಡಿದ್ದು ಅಫ್ಕೋರ್ಸ್ ಹೆಚ್ಚಾಗತ್ತೆ ರೀ. ಯಾಕಂದ್ರೆ ಇಲ್ಲಿ ಆಲಮಟ್ಟಿ ಒಳಗೆ ಸ್ಪೆಸಿಫಿಕಲಿ ಬೋಟಿಂಗ್ ಸ್ವಲ್ಪ ಜಾಸ್ತಿ ಬರ್ತಿತ್ತು. ಬಂದಾದ ಕೂಡಲೇ ಪ್ರವಾಸಿಗರು ಕಡಿಮೆ ಆಗಿದ್ರಿ. ಇಲ್ಲಿ ರಾಕ್ ಗಾರ್ಡನಿಗೆ ಅಷ್ಟೇ ನೋಡಕ್ಕೆ ಬರ್ಬೇಕು ಅನ್ನೋದಿತ್ತಲ್ಲ. ಈಗ ಸಿಲ್ವರ್ ಲೇಕ್ ಗಾರ್ಡನ್ದಾಗ ನಾವು ಬೋಟಿಂಗ್ ಸ್ಟಾರ್ಟ್ ಮಾಡೀವಿ. ಅಫ್ಕೋರ್ಸ್ ಸ್ಟಾರ್ಟ್ ಆಕೈತೆ ಅಂತ ನಾವು ಅನ್ಕೊಂತೀವಿ. ಈವರೆಗೂ ವಿಜಯಪುರ ಹಾಗೂ ಸುತ್ತಲಿನ ಜನ ಬೋಟಿಂಗ್ ಆಗಿ ಮಹಾರಾಷ್ಟ್ರಕ್ಕೆ ಹೋಗುತ್ತಿದ್ರು. ಇದೀಗ ಆಲಮಟ್ಟಿಯಲ್ಲೇ ಆರಂಭ ಮಾಡಿರುವುದು ಜನರ ಸಂತಸಕ್ಕೆ ಕಾರಣವಾಗಿದೆ. ಗುರುರಾಜ್, ನ್ಯೂಸ್ 18, ವಿಜಯಪುರ.